ಸೌಮ್ಯ ಮಾತಾಡ್ತಾಳಂತೆ ಅವನಿ. ಹಲೋ ಚಿಕ್ಕಮ್ಮ. ಹೇಳು ಕಂದ. ನನಗೆ ಚಾಕ್ಲೇಟ್ ಕೊಡಿಸ್ತೀಯಾ? ಬಟ್ಟೆ ಕೊಡಿಸ್ತೀಯಾ? ಸ್ಕೂಲ್ ಫೀಸು ಕಟ್ತಿದೀಯಾ? ಇವಾಗ ನನ್ನ ಅಪಾಯದಿಂದ ಕಾಪಾಡಿದ್ಯಾ. ತುಂಬಾ ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ. ನಮ್ಮ ಮಧ್ಯ ಥ್ಯಾಂಕ್ಸ್ ಎಲ್ಲ ಯಾಕೆ ಪುಟ್ಟ? ಹೇಳ್ಬೇಕು ಚಿಕ್ಕಮ್ಮ, ಯಾಕಂದ್ರೆ ನೀನು ನನಗೆ ದೇವ್ರು ಕಳಿಸಿರೋ ಚಿಕ್ಕಮ್ಮ. ಎಲ್ರಿಗೂ ನಿಂತರ ಚಿಕ್ಕಮ್ಮ ಸಿಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರಿಗಿಂತ ನಾನೇ ಲಕ್ಕಿ. ಯಾಕಂದ್ರೆ ನನಗಿಬ್ರು ಅಮ್ಮಂದ್ರು. ಐ ಲವ್ ಯು ಸೋ ಮಚ್ ಚಿಕ್ಕಮ್ಮ. ನಿಂಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ನನ್ನ ಬಂಗಾರ. ಇನ್ನು ಮುಂದೆ ನಿನಗೆ ಯಾವ ಥರ ತೊಂದರೆನೂ ಆಗಲ್ಲ. ಒಂದು 4 ದಿನ ರೆಸ್ಟ್ ತಗೊಂಡ್ಮೇಲೆ ನಿನ್ನ ಫ್ರೆಂಡ್ಸ್ ಜೊತೆಲಿ ಆಟ ಆಡ್ಕೋಬೋದು, ಸರಿನಾ? ಸರಿ ಚಿಕ್ಕಮ್ಮ. ಚಿಕ್ಕಪ್ಪಂಗೂ ಥ್ಯಾಂಕ್ಸ್ ಹೇಳು. ಸರಿ. ಅಮ್ಮ ಕೊಡ್ತೀನಿ. ನೀನ್ ಕುಡಿ. ಅವನಿ. ಏನಕ್ಕ ಇವಳು ಈಗಲೇ ಇಷ್ಟು ದೊಡ್ಡೋಳ್ ಥರ ಮಾತಾಡ್ತಿದ್ದಾಳೆ? ಬಡತನ ಅನುಭವಿಸಿದ ನಮ್ಮಂಥವ್ರಿಗೆ ಬೇಗ ದೊಡ್ಡೋರಾಗ್ಬಿಡ್ತೀವಿ ಅವನಿ. ಸೌಮ್ಯ ಅಂದು ಪ್ರತಿ ಮಾತು ಸತ್ಯ. ಶ್ರೀಕರ್ಗೆ ನನ್ನ ಪರವಾಗಿ ಧನ್ಯವಾದ ಹೇಳು, ಸರಿನಾ? ಸರಿ. ಎಲ್ಲಿದ್ಯಾ? ಒಂದು ಸಣ್ಣ ಕೆಲಸ ಇತ್ತು, ಅದಕ್ಕೆ ಹೊರಗೆ ಬಂದೆ. ದಾರಿಲಿ ನಿಹಾರಿಕಾ ಅವ್ರ ಅಪ್ಪ ಅಮ್ಮ ಕಾಣಿಸಿದ್ರು. ಸರಿಯಾಗಿ ಬುದ್ಧಿನೂ ಹೇಳ್ದೆ. ಮನೇಲಿ ಪರಿಸ್ಥಿತಿಗಳು ಹೇಗಿವೆ? ನಿಹಾರಿಕಾ ಬಗ್ಗೆ ಎಲ್ರಿಗೂ ಗೊತ್ತಾಗೋದಕ್ಕೆ ದೊಡ್ಡ ಯುದ್ಧನೇ ಮಾಡ್ಬೇಕಾಗಿ ಬರ್ತಿದೆ. ತುಂಬ ಸಮಯದಲ್ಲಿ ನಂಗಿಂತ ಬುದ್ಧಿವಂತಿಕೆ ತೋರಿಸ್ತಿದ್ದಾಳೆ. ಇವತ್ತು ಮನೇಲಿ ಒಂದು ಘಟನೆ ನಡೀತು. ಅವಳ ಬಗ್ಗೆ ಎಲ್ರಿಗೂ ಗೊತ್ತಾಗತ್ತೆ ಅನ್ನೋಷ್ಟರಲ್ಲಿ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ನಿಹಾರಿಕಾ ಏನೇ ಮಾಡಿದ್ರು ನ್ಯಾಯ ನಿನ್ ಪರವಾಗಿದೆ. ಕೊನೆಗೆ ನೀನೇ ಗೆಲ್ಲೋದು ಅವನಿ, ಆ ನಂಬಿಕೆ ನನಗಿದೆ. ಹಠ ಬಿಡದೇ ಇರೋ ವಿಕ್ರಮಾದಿತ್ಯನ್ ಥರ ನನ್ನ ಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ. ನೋಡೋಣ ಏನಾಗತ್ತೋ ಏನೋ. ನಾವು ಎಷ್ಟೇ ಅನ್ಕೊಂಡ್ರೂ ಕೊನೆ ತೀರ್ಪು ಮಾಡೋದು ವಿಧಿ ಅಲ್ವಾ? ಒಂದ್ಸರ್ತಿ ಮನೆಗೆ ಬಂದು ಹೋಗು. ಸೌಮ್ಯ ಆಪರೇಷನ್ ಸಕ್ಸಸ್ಫುಲ್ ಆಗಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅನ್ಕೊಂಡಿದ್ದೆ. ಮೊದಲು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ, ಹಾಗಾದ್ರೆ ಸರಿ ಅಕ್ಕ, ಫೋನ್ ಇಡ್ತೀನಿ. ನಿನ್ ಮಾತಿಗೆ ಚಿಕ್ಕಮ್ಮ ಖುಷಿಪಟ್ಟು ನೀನ್ ದೊಡ್ಡೋಳಾಗಿದ್ಯಾ ಅಂತ ಮೆಚ್ಕೋತಿದ್ದಾಳೆ. ಕುಡಿ. ಮಗು ಪ್ರಾಣ ಶ್ರೀಕರ್ ಅವ್ರ ಸಹಾಯದಿಂದ ನಿನ್ ದಯೆಯಿಂದ ಕಷ್ಟದಿಂದ ಪಾರಾಗಿ ಉಳ್ಕೊಂಡ್ಲು. ನಮ್ಗಿಷ್ಟೆಲ್ಲ ಸಹಾಯ ಮಾಡಿದ್ಯಾ, ತುಂಬಾ ಖುಷಿ ಆಗ್ತಿದೆ. ಇನ್ಯಾವತ್ತೂ ಮಗುಗೇನೂ ಆಗದಿರೋ ಹಾಗೆ ನೋಡ್ಕೊಳ್ಳೋ ಭಾರನ ನಿನ್ ಮೇಲ್ ಹಾಕ್ತಿದ್ದೀನಿ. ನನ್ನ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಿನ್ನ ದರ್ಶನಕ್ಕೆ ಬಂದು ಪೂಜೆ ಮಾಡಿಸಿ ನನ್ನ ಆಸೆನೆಲ್ಲ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ಆದರೆ ಅದ್ಯಾಕೋ ನಿನಗೆ ನನ್ನ ಮೇಲೆ ಕರುಣೆನೇ ಬರ್ತಿಲ್ಲ. ಸರಿ ಹೋಗ್ತಾ ಇರೋ ಜಾತಕದಿಂದ ಶ್ರೀಕರ್ ಅವ್ರಿಗೆ ಹೆಂಡತಿ ಆಗಿದ್ದೀನಿ ಅನ್ನೋ ಕೋಪ ನಿಂಗಿರೋ ಹಾಗಿದೆ. ಅದಕ್ಕೆ ನಿನ್ನನ್ನು ಒಪ್ಕೊಳ್ತಿಲ್ಲ ಅಲ್ವಾ? ಆಶೀರ್ವಾದ ಮಾಡಿ ದಡ ಸೇರಿಸ್ತಿಲ್ಲ ಅಲ್ವಾ? ನನ್ನ ಹೋರಾಟನ ನಾನು ಮಾಡ್ತಿದ್ದೀನಿ. ಆದರೆ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಯತ್ನಕ್ಕೆ ನಿನ್ನ ಸಹಾಯ ಬೇಕು. ನನ್ನ ಈ ತಾಳಿ ದೂರ ಆಗದೆ ಇರೋ ಹಾಗೆ ನನ್ನ ಗೆಲುವಿನಲ್ಲಿ ನಿನ್ನ ಆಶೀರ್ವಾದ ಇರಬೇಕು. ಕರುಣೆ ತೋರಿಸು ಸ್ವಾಮಿ.
ಹಿಡ್ಕೊಳ್ಳಮ್ಮ, ಹಿಡ್ಕೊಂಡು ಅಲ್ಲಿ ಕೂರ್ಸಮ್ಮ. ಏನಮ್ಮ, ಏನಾಯ್ತಮ್ಮ? ಏನಾಯ್ತಮ್ಮ? ತಲೆ ತಿರುಗ್ದ ಹಾಗೆ ಅನ್ನಿಸ್ತು. ಕಾಲ್ ಸ್ಲಿಪ್ ಆಗಿ ಬಿದ್ದೋದೆ. ಯಾರಾದ್ರೂ ಹೋಗಿ ಸ್ವಲ್ಪ ಕುಡಿಯಕ್ ನೀರ್ ತಗೊಬನ್ನಿ. ಸರಿ ಅರ್ಚಕ್ರೆ. ಎಷ್ಟೋ ವರ್ಷಗಳಿಂದ ಬರ್ತಾ ಇದ್ದೀನಿ, ಯಾವತ್ತೂ ಹೀಗಾಗಿರ್ಲಿಲ್ಲ. ಏಟೇನು ಆಗಿಲ್ವಲ್ಲಮ್ಮ? ಏನೂ ಆಗಲ್ಲ ಬಿಡಿ. ಶರೀರಕ್ಕೆ ಗಾಯ ಆಗದೆ ಇರ್ಬೋದು, ಆದ್ರೆ ಮನ್ಸಿಗೆ ಯಾಕೋ ಭಯ ಆಗ್ತಾ ಇದೆ. ಭಗವಂತನ ಸಮ್ಮುಖದಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯದ ಹಿಂದೆ ಖಂಡಿತ ಒಂದು ಕಾರಣ ಇದ್ದೇ ಇರುತ್ತಮ್ಮ. ಅದು ಎಲ್ರಿಗೂ ಆ ಸಮಯ ಬಂದಾಗನೇ ಗೊತ್ತಾಗೋದು. ಸ್ವಲ್ಪ ನೀರು ಕುಡಿಯಮ್ಮ. ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲಮ್ಮ. ನಾನು ಹೊರಡ್ತೀನಿ. ನಿಧಾನನಮ್ಮ. ನಿಧಾನಕ್ಕೆ ಎದ್ದೇಳಿ, ನಿಧಾನ. ಪರವಾಗಿಲ್ಲ, ಥ್ಯಾಂಕ್ಸ್. ಥ್ಯಾಂಕ್ಸ್ ರೀ. ಪರವಾಗಿಲ್ಲಮ್ಮ. ಹುಷಾರಮ್ಮ. ನನ್ ಸ್ಟಾಫ್ ಮೇಲೆ ಕೈ ಮಾಡ್ತೀಯಾ? ಏಯ್, ಫೋನ್ ಕೊಡಿಲಿ. ಅಣ್ಣ, ಹಲೋ, ನಾನು ನಾಗೇಂದ್ರ. ನಿನ್ ನಂಬರಿಂದ ಮಾಡಿದ್ರೆ ಲಿಫ್ಟ್ ಮಾಡಲ್ಲ ಅಂತ ಬೇರೆ ನಂಬರಿಂದ ಮಾಡ್ತಿದ್ಯಾ? ಆ ಟೆಂಡರ್ ಇಂದ ನನ್ನ ಲೈಫ್ ಇನ್ನೂ ಮೇಲೆ ಹೋಗುತ್ತೆ, ಅರ್ಥ ಮಾಡ್ಕೋ. 100 ನಂಬರ್ ಬದಲಾಯಿಸಿ ಮಾಡಿದ್ರು ನಂದು ಸೇಮ್ ಆನ್ಸರ್, ನೆನ್ಪಿಡ್ಕೋ. ಹಾಗಾದ್ರೆ ಮನ್ಸು ಬದಲಾಯಿಸಲ್ಲ ಅಂತೀಯಾ? ಅದಿನ್ನೂ ಅರ್ಥ ಆಗಿಲ್ವಾ ನಿನಗೆ? ನಿನಗೆ ನಿನ್ ಭವಿಷ್ಯದ ಬಗ್ಗೆ ಅರ್ಥ ಆಗ್ತಿಲ್ಲ. ವಾರ್ನಿಂಗ? ಅಲ್ಲಿವರೆಗೂ ತಂದ್ಕೊಳ್ಳಲ್ಲ ಅನ್ಕೊಂತೀನಿ. ಕೇಳಿ ಕೇಳಿ ತಂದ್ಕೊಂಡಿದೀಯಾ? ಇನ್ನೊಂದ್ಸಲ ನಿನ್ ಕಡೆಯಿಂದ ನನಗೆ ಕಾಲ್ ಬಂತು ಅಂದ್ರೆ ಅರೆಸ್ಟ್ ಆಗ್ತೀಯಾ? ಮೈಂಡ್ ಇಟ್. ನನ್ನನ್ನು ಅರೆಸ್ಟ್ ಮಾಡಿಸ್ತೀಯಾ? ಹೊರಗಡೆ ಬರ್ದಿರೋ ಹಾಗೆ ಮಾಡ್ತೀನಿ. ಅಷ್ಟು ಈಸಿ ಅನ್ಕೊಂಡಿದೀಯಾ? ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದೇ ಮಾತಾಡ್ತಿದೀಯಾ? ಡಿಸ್ಕಷನ್ ಬೇಡ, ಫೈನಲ್ ಡಿಸಿಷನ್ ಹೇಳು. ಆಸೆನ ಬಿಟ್ಬಿಡು. ನಾನ್ ನನ್ನ ಕಂಪನಿಗೆ ಮೋಸ ಮಾಡಲ್ಲ, ದಟ್ಸ್ ಆಲ್. ಕಂದ ಬುಜ್ಜಿ ಬಂಗಾರ ಅಂತ ಬಿಡಿಸಿ ಹೇಳೋಕ್ ಟ್ರೈ ಮಾಡ್ದೆ. ನನ್ ದಾರಿಗೆ ಬರ್ದೇನೆ ಈ ನಾಗೇಂದ್ರನಿಗೆ ಹೊಡಿತಾನೆ. ಲೇ ಶಿವ, ಅಣ್ಣ, ಅವನಿಗೆ ನಾವು ಕೊಟ್ಟಿರೋ ಟೈಮ್ ಆಗೋಯ್ತು. ಇನ್ನವನಿಗೆ ಬದುಕೋ ಟೈಮ್ ಕೊಡಬಾರ್ದು. ನಡೀರೋ. ಅಯ್ಯೋ, ತಾಳಿ, ನನ್ನ ತಾಳಿ ಎಲ್ಲೋಯ್ತು? ಅವನಿ, ಏನ್ ಹುಡುಕ್ತಿದ್ಯಾ? ಅದು ಆಂಟಿ,
ಯಾಕೆ ಸುಮ್ಮನೆ ಅದೆಯಮ್ಮ? ಹೇಳು. ತಾಳಿ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗದೇ ಇರೋದ್ರಿಂದ ತಾನೇ ಇಷ್ಟು ಸಮಸ್ಯೆಗಳು. ಏನ್ ಕಳ್ಕೊಂಡಿದ್ಯಾ ಅಂತ ಹೇಳಮ್ಮ. ಅದು ನನ್ನ ಮೊಬೈಲ್ ಕಾಣಿಸ್ತಿಲ್ಲ ಆಂಟಿ. ಅದಕ್ಕೋಸ್ಕರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ರೂಮಲ್ಲಿ ಸರಿಯಾಗಿ ಹುಡ್ಕಿದ್ಯಾ? ಹಾ ಆಂಟಿ, ನೋಡ್ದೆ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೊಂದ್ಸಲ ರೂಮ್ನಲ್ಲಿ ಹುಡ್ಕಮ್ಮ, ಸಿಕ್ಬಿಡತ್ತೆ. ಸರಿ ಆಂಟಿ, ನೀವು ಹೇಳ್ದ ಹಾಗೆ ಹುಡುಕ್ತೀನಿ. ಮೊಬೈಲ್ 1 ನಿಮಿಷ ಕಣ್ಣು ಕಾಣಿಸ್ಲಿಲ್ಲ ಅಂದಿದ ತಕ್ಷಣ ಪ್ರಪಂಚನೇ ಕಳ್ಕೊಂಡ್ ಹಾಗೆ ಆಡ್ತಿದ್ದಾರೆ ಈ ಜನರೇಷನ್. ಮೊಬೈಲ್ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರೋ ಹಾಗೆ ನನಗಂತೂ ಅನ್ನಿಸ್ತಾ ಇಲ್ಲ ರೀ. ಯಾವತ್ತೂ ಹೀಗಾಗಿರ್ಲಿಲ್ಲ. ಎಲ್ಲಿ ಬಿದ್ದೋಯ್ತು? ಯಾಕೆ ಹೀಗಾಯ್ತು? ಏನಾದ್ರೂ ಕೆಟ್ಟದ್ ನಡೆಯತ್ತಾ? ಈ ತಾಳಿಲಿ ನಿನ್ನ ಗಂಡನ ಆಯುಸ್ಸಿದೆ. ಪ್ರತಿ ಗಂಟಿನಲ್ಲೂ ಅವನ ಉಸಿರು ಮುಡುಪಾಗಿದೆ. ನೀನು ಇದನ್ನ ತೆಗೆದ ತಕ್ಷಣ ಪ್ರಾಣಾಪಾಯ ಅವನನ್ನ ಹಿಂಬಾಲಿಸುತ್ತೆ, ಮೃತ್ಯು ಹೊಂಚಾಗ್ತಿರುತ್ತೆ. ಅವತ್ ನನ್ ತಾಳಿ ಸ್ವಲ್ಪ ಹೊತ್ತು ನನ್ನ ಕತ್ತಲ್ಲಿ ಇಲ್ದೇ ಇರೋದಕ್ಕೆ ಅವ್ರಿಗೆ ದೊಡ್ಡ ಅಪಾಯ ಎದುರಾಗಿತ್ತು. ಈಗ ಅವ್ರಿಗೇನಾದ್ರೂ ಅಪಾಯ ಕಾದಿದ್ಯಾ? ಅವನಿ, ಏನ್ ಆಂಟಿ? ಫೋನ್ ಸಿಕ್ತಾ? ಅದಿನ್ನೂ ಸಿಕ್ಕಿಲ್ಲ ಆಂಟಿ, ಅದನ್ನೇ ಹುಡುಕ್ತಾ ಇದ್ದೀನಿ. ಅಲ್ಲೇ ಇದೆಯಲ್ಲ. ಅಯ್ಯೋ, ಇಲ್ಲೇ ಇದೆ ಅಲ್ವಾ? ಕಂಕ್ಳಲ್ಲಿ ಮಗುನಿಟ್ಕೊಂಡು ಊರೆಲ್ಲ ಹುಡುಕ್ತ ಹಾಗೆ ಮನೆ ಎಲ್ಲ ಹುಡುಕ್ತಾ ಇದ್ದೀನಿ. ಛೇ, ನನ್ನ ಬುದ್ಧಿಗೆ ಏನಾಗಿದೆಯೋ ಏನೋ. ಥ್ಯಾಂಕ್ಸ್ ಆಂಟಿ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನೀನು ಮೊಬೈಲ್ ಬಗ್ಗೆ ಭಯ ಪಡ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ ಕಳ್ಕೊಂಡಿದ್ಯಾ? ನಿಜ ಹೇಳು. ವಸ್ತುನ ಕಳ್ಕೊಂಡಿರೋ ಭಯ ಅಲ್ಲ ಇದು. ಏನೋ ಬೆಲೆ ಬಾಳೋ ಅಂಥದ್ದನ್ನೇ ಕಳ್ಕೊಂಡಿರೋ ನೋವು ನಿನ್ನಲ್ಲಿ ಕಾಣಿಸ್ತಾ ಇದೆ. ನನ್ನ ಹತ್ರ ಹೇಳ್ಕೊಳ್ದೆ ಇರೋದಾ? ಹೇಳಬೇಕು ಅಂತಿದೆ, ಆದರೆ ಅದಕ್ಕಿದು ಸಮಯ ಅಲ್ಲ ಆಂಟಿ. ಹೇಳು ಅವನಿ. ಏನಿಲ್ಲ ಆಂಟಿ, ಫೋನ್ ಬಗ್ಗೆನೆ. ಫೋನ್ ಕಾಣಿಸ್ಲಿಲ್ಲ ಅಂತ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ. ನಿಜ ಆದ್ರೆ ಪರವಾಗಿಲ್ಲ, ಸುಳ್ಳಾಗಿದ್ರೆ ನಿನಗೆ ನೀನೇ ಮೋಸ ಮಾಡ್ಕೋತಿರೋ ಹಾಗೆ. ಭಗವಂತ, ಅವ್ರಿಗೇನೂ ಆಗದೆ ಇರೋ ಹಾಗೆ ಕಾಪಾಡು. ಮನೇಲಿ ಎಲ್ಲ ಕಡೆನೂ ಹುಡುಕ್ತೆ, ರೋಡಲ್ಲೂ ಹುಡುಕ್ತೆ, ಎಲ್ಲೂ ಕಾಣಿಸ್ಲಿಲ್ಲ. ಖಂಡಿತವಾಗ್ಲೂ ದೇವಸ್ಥಾನದಲ್ಲೇ ಬಿದ್ದಿರತ್ತೆ.
ಏನಿದು ರೋಡ್ಗೆ ಅಡ್ಡವಾಗಿ ವೆಹಿಕಲ್ ನಿಲ್ಸಿದ್ದೀರಾ? ತೆಗಿರಿ. ಗಾಡಿನ ತೆಗೆಯೋದಕ್ಕೆ ಬಂದಿಲ್ಲ. ನಿನ್ನನ್ನು ಮುಗಿಸೋದಕ್ಕೆ ಬಂದಿದ್ದೀನಿ. ಶ್ರೀಕರ್ ಅವ್ರಿಗೆ ಅಪಾಯ ಬರೋದಕ್ಕೂ ಮುಂಚೆ ತಾಳಿ ನನ್ನ ಕುತ್ತಿಗೆಯಲ್ಲಿರ್ಬೇಕು. ಸ್ವಲ್ಪ ಬೇಗ ಹೋಗಿ ಅಣ್ಣ. ನಮ್ ಬಾಸ್ ತುಂಬಾ ದಿನದಿಂದ ನಿನ್ ಜೊತೆ ಮಾತಾಡ್ತಾ ಇದ್ರೆ ಅವ್ರ ಮಾತೆ ಕೇಳ್ದೆ ತುಂಬಾ ಓವರ್ ಆಗಿ ಆಡ್ತಾ ಇದೆಯಲ್ಲೋ. ಅಡ್ಡದಾರಿಲ್ ಬರೋರಿಗೆ ನಾನು ಸಹಾಯ ಮಾಡೋದಿಲ್ಲ, ಹಾಗೇನೆ ನನ್ನ ಕಂಪನಿಗೆ ನಾನು ಮೋಸ ಮಾಡೋದಿಲ್ಲ. ಎಷ್ಟೋ ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಂದು ಕೋಟೆ ಹಾಗೆ ನಂಬಿಕೆನ ಬೆಳೆಸ್ಕೊಂಡಿದ್ದೀನಿ. ಇವಾಗ ನಂಬಿಕೆ ಚಿಕ್ಕ ಗಾಳಿಗೆ ಬಿದ್ದು ಹೋಗೋದು ನನಗಿಷ್ಟ ಇಲ್ಲ. ಪ್ರಾಣ ಹೋಗುತ್ತೆ ಅನ್ನೋ ಭಯನೂ ಇಲ್ವೇನೋ? ಪ್ರಾಣ ಕೊಡೋದು ಭಗವಂತ, ತೆಗ್ಯೋ ಅಧಿಕಾರ ಕೂಡ ಅವನಿಗೆ ಇರುತ್ತೆ. ಮಧ್ಯದಲ್ಲಿ ನೀನ್ಯಾರೋ? ನಿನ್ ಪ್ರಾಣನ್ ತಗೊಂಡ್ ಬಾ ಅಂತ ನೀನ್ ದೇವ್ರೇ ಕಳಿಸಿದಾನೆ ಶ್ರೀಕರ್. ನೀನ್ ಹೋದ್ರೆ ನಿನ್ ಪ್ಲೇಸ್ಗೆ ಇನ್ನೊಬ್ಬ ಎಂಪ್ಲಾಯ್ ಬರ್ತಾನೆ. ಅವನ್ ಖಂಡಿತ ನಮ್ಮ ಮಾತು ಕೇಳೇ ಕೇಳ್ತಾನೆ. ಏಯ್, ಇನ್ನೇನ್ ಇವನ ಹತ್ರ ಮಾತು ಮುಗಿಸ್ರೋ. ಅವ್ರಿಗೇನೂ ಆಗ್ಬಾರ್ದು. ಅವ್ರಿಗೆ ಕ್ಷೇಮವಾಗಿ ಮನೆಗೆ ಬರಬೇಕು. ನೀತಿ ಪ್ರಾಮಾಣಿಕತೆ ಅಂತ ಕೊಟೇಶನ್ ಹೇಳ್ದ. ಇವಾಗ ಮೇಲ್ ಹೋಗಿ ಪ್ರವಚನ ಮಾಡ್ತಾನೆ. ಲೇ ಶಿವ ಅಣ್ಣ, ನಿನ್ ತಮ್ಮಂಗ್ ಕೆಲ್ಸ ಇಲ್ಲ ಅಂದೆ ಅಲ್ವಾ? ಹೌದಣ್ಣ. ಯಾವುದೋ ಒಂದ್ ರೀತಿಲಿ ಇವನ್ ಸೀಟಲ್ಲಿ ಅಲ್ಲಿ ಕೂರ್ಸೋಣ. ಸರಿ ಅಣ್ಣ. ಕೆಲಸ ಸುಲಭವಾಗಿ ಆಗೋಗುತ್ತೆ. ನಡೀರೋ. ಅಯ್ಯೋ, ಸತ್ತೋಗಿರ್ತಾರಾ? ಏನು ರಕ್ತ ನೋಡ್ತಿದ್ರೆ ಇವಾಗ ಆಕ್ಸಿಡೆಂಟ್ ಆಗಿರೋ ಹಾಗಿದೆ. ಯಾರಾದ್ರೂ ಬೇಗ ಪೊಲೀಸರಿಗೆ ಫೋನ್ ಮಾಡಿ. ಮೊದಲು ಆಂಬುಲೆನ್ಸಿಗೆ ಫೋನ್ ಮಾಡೋದು ಒಳ್ಳೇದು.